ಹಾಯ್ ಹಲೋ ನನ್ನ ಪ್ರೀತಿಯ ನೋಡುಗರೆ, ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ದಯವಿಟ್ಟು ಶಿಲ್ಪ ರಾಘವೇಂದ್ರ ಜಿ.ಆರ್. ಹಳ್ಳಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಹೊಸ ವಿಡಿಯೋಗಳು ಮೊದಲು ನೀವೇ ನೋಡಿ. ನನ್ನ ಈ ಪ್ರಯತ್ನಕ್ಕೆ ನೀವು ಖಂಡಿತ ಸಪೋರ್ಟ್ ಮಾಡ್ತೀರಾ ಅಲ್ವಾ? ಹಾಯ್ ನನ್ನ ಪ್ರೀತಿಯ ನೋಡುಗರೆ, ನಾನಿವತ್ತು ನಿಮಗೆ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತ ಕ್ಯಾರೆಟ್ ಹಲ್ವಾ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಬನ್ನಿ, ಇನ್ಯಾಕೆ ತಡ. ಮೊದಲು ಕ್ಯಾರೆಟ್ ಹಲ್ವಾ ಮಾಡೋಕೆ ಬೇಕಾಗುವ ಪದಾರ್ಥಗಳು ಯಾವುವು ಅಂತ ನೋಡೋಣ. ಅರ್ಧ ಕೆಜಿ ಅಷ್ಟು ಕ್ಯಾರೆಟ್ ನೀಟಾಗಿ ತೊಳೆದುಕೊಂಡಿದ್ದೀನಿ. 1 ಕಪ್ ಸಕ್ಕರೆ ತೆಗೆದುಕೊಂಡಿದ್ದೀನಿ. ತೂಕದ ಲೆಕ್ಕ ಅಂದ್ರೆ ಅರ್ಧ ಕೆಜಿ ಅಷ್ಟು ಸಕ್ಕರೆ ತೆಗೆದುಕೊಂಡಿದ್ದೀನಿ. 1 ಹಿಡಿಯಷ್ಟು ದ್ರಾಕ್ಷಿ, 10 ಗೋಡಂಬಿ ತೆಗೆದುಕೊಂಡಿದ್ದೀನಿ. 50 ml ತುಪ್ಪ ತೆಗೆದುಕೊಂಡಿದ್ದೀನಿ. ಮನೇಲಿ ಮಾಡಿರೋ ತುಪ್ಪ ಇದ್ರೆ ಓಕೆ, ಇಲ್ಲಾಂದ್ರೆ ಅಂಗಡಿಯಲ್ಲಿ ಸಿಗುವಂತಹ ಚೆನ್ನಾಗಿ ಇರೋ ತುಪ್ಪ ಬಳಸಿ. 3 ಏಲಕ್ಕಿ ಪುಡಿ ಮಾಡಿಟ್ಟುಕೊಳ್ಳಿ. 1/4 ಲೀಟರ್ ಹಾಲು ತೆಗೆದುಕೊಂಡಿರಬೇಕು. ಈಗ ಮೊದಲು ಕ್ಯಾರೆಟ್ನ ಸಣ್ಣಗೆ ತುರಿದುಕೊಳ್ಳಬೇಕು. 1 ಬಾಣಲೆಯಲ್ಲಿ ತುಪ್ಪ ಹಾಕಿ ಬಿಸಿ ಮಾಡಬೇಕು. ತುಪ್ಪ ಬಿಸಿ ಆದ ನಂತರ ಅದಕ್ಕೆ ತುರಿದ ಕ್ಯಾರೆಟ್ ಹಾಕಿಕೊಳ್ಳಬೇಕು. ಕ್ಯಾರೆಟ್ ಹಾಕಿಕೊಂಡು ಚೆನ್ನಾಗಿ ತಳ ಹಿಡಿಯದಂತೆ ಸಣ್ಣ ಉರಿಯಲ್ಲಿ ತಿರುಗಿಸ್ತಾ ಇರಬೇಕು. ಕ್ಯಾರೆಟ್ ತುರಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ 1 ಕಪ್ ಸಕ್ಕರೆ ಹಾಕಿಕೊಳ್ಳಬೇಕು. ಹಾಕಿಕೊಂಡು ಎಲ್ಲ ಮಿಕ್ಸ್ ಆಗುವಂತೆ ಚೆನ್ನಾಗಿ ಕಲಸಿ ತಿರುಗಿಸಬೇಕು. ಈಗ ಅದಕ್ಕೆ ಏಲಕ್ಕಿ ಪುಡಿ ಸೇರಿಸಿಕೊಂಡು ಮತ್ತೆ ಚೆನ್ನಾಗಿ ತಳ ಹಿಡಿಯದಂತೆ ತಿರುಗಿಸಿಕೊಳ್ಳುತ್ತಾ ಇರಬೇಕು. ಈಗ ಅದಕ್ಕೆ ದ್ರಾಕ್ಷಿ, ಗೋಡಂಬಿಯನ್ನು ತುಪ್ಪ ಹಾಗೂ ಸಕ್ಕರೆಯ ಪಾಕದ ಮಿಶ್ರಣದಲ್ಲಿ ಬಿಸಿ ಮಾಡಿಕೊಂಡು ಕರೆಸಿಕೊಳ್ಳಬೇಕು. ಚೆನ್ನಾಗಿ ಕಲಸಿಕೊಂಡು ಅದಕ್ಕೆ 1/4 ಲೀಟರ್ ಹಾಲು ಹಾಕಿ 5 ರಿಂದ 10 ನಿಮಿಷ ಸಣ್ಣ ಉರಿಯಲ್ಲಿ ತಿರುಗಿಸಿಕೊಂಡರೆ ಸಿಂಪಲ್ ಆಗಿ ಮಾಡಿದ ಕ್ಯಾರೆಟ್ ಹಲ್ವಾ ರೆಡಿ. ಈಗ ಬಿಸಿ ಅಥವಾ ತಣ್ಣಗಾದ ನಂತರ ಬೌಲ್ನಲ್ಲಿ ಹಾಕಿ ಸರ್ವ್ ಮಾಡಿ. ಹಲ್ವಾ ರುಚಿ ಅದ್ಭುತವಾಗಿರುತ್ತದೆ. ದಯವಿಟ್ಟು ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಏನಾದರೂ ಬದಲಾವಣೆ ತರಲು ಸಹಾಯವಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇನೆ. ನನ್ನೆಲ್ಲ ನೋಡುಗರಿಗೂ ಧನ್ಯವಾದಗಳು.